ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಎಲೆಕ್ಷನ್ ದಾವಣಗೆರೆ ಬೆಣ್ಣೆ ಯಾರಿಗೆ? ಸಮರ್ಥನ್ಗ ಅಥವಾ ನಮ್ಮ ಎನ್ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿಯವ್ರಿಗ ಅಥವಾ ಇನ್ಯಾರಿಗೆ? ಸ್ನೇಹಿತರೆ, ಇದಾಗಿದೆ ಈ ಹೊತ್ತಿನ ವಿಶೇಷ. ಬೆಣ್ಣೆಯ ದೋಸೆ ದಾವಣಗೆರೆಯಲ್ಲಿ ಯಾರಿಗೆ? ಸ್ನೇಹಿತರೆ, ದಾವಣಗೆರೆಯಲ್ಲಿ ಸಮರ್ಥವಾಗಿ ಗೆಲ್ತಾನ, ಸಮರ್ಥವಾಗಿ ಸೋಲ್ತಾನ, ಅಥವಾ ಎನ್ ಡಿ ಎ ಅಭ್ಯರ್ಥಿಗೆ ಜನ ಜೈ ಅಂತಾರ? ಇದೇ ಈ ಹೊತ್ತಿನ ವಿಶೇಷ. ಸ್ನೇಹಿತರೆ, ಒಂದು ಕುಮಾರಸ್ವಾಮಿ ಅವರು ಮೊನ್ನೆ ಎಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ. ಇದನ್ನು ನೋಡ್ತಾ ಇದ್ರೆ 10,000 ಎಣಿಸ್ತಾರೆ, ಇನ್ನೊಂದು ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಗೊತ್ತಿಲ್ಲ. ಹಾಗಾಗಿ ನಾವು ಸೋಲ್ಬೋದು ಅಥವಾ ಕಾಂಗ್ರೆಸ್ ಅವರು ಕುತಂತ್ರಗಳನ್ನ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ನಾನು ಕುಮಾರಣ್ಣನಿಗೆ ತುಂಬ ಭಾಳ ಗೌರವ ಏನೋ ಗೊತ್ತಿಲ್ಲ, ಆದ್ರೂ ಕೆಲವು ಸಲ ಕುಮಾರಸ್ವಾಮಿ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ದೇವದುರ್ಗ ಲಾಸ್ಟ್ ಎಲೆಕ್ಷನ್ ಅಂದರೆ 2019 ಕೆಲವು ಕಡೆ ಎಲ್ಲ ಸೋಲ್ಸೋದಕ್ಕೋಸ್ಕರ ಒಳ ಒಪ್ಪಂದ, ಇದೆಲ್ಲ ರಾಜಕೀಯ ಆಟದಲ್ಲೂ ನಡೆಯುತ್ತೆ. ಆದರೆ ಕುಮಾರಣ್ಣನಿಗೆ ಒಂದು ಮಾತು ಹೇಳ್ತೀನಿ, ಇದೇ ಬಿ ಜೆ ಪಿ ಸರ್ಕಾರ ಇದೇ ಇದ್ದಾಗ 2008ರಲ್ಲಿ ಅವತ್ತು ನೀವು ಹೆಚ್ಚು ಕಮ್ಮಿ 7, 8, 9 ಸೀಟ್ನ ಗೆದ್ದಿದ್ರಿ. ಹೆಚ್ಚು ಕಮ್ಮಿ ಇವರು ಸುಮಾರು ತುಂಬ ಬೈ ಎಲೆಕ್ಷನ್ಗಳನ್ನ ಮಾಡಿದರು, 30 ಹತ್ರ. ಅದರಲ್ಲಿ ಫೈಟ್ ಕೊಟ್ಟು ನೀವು 7, 8 ಕಡೆ ಗೆದ್ದಿದ್ರಿ. ಹೆಂಗೆ ಸಾಧ್ಯ ಸ್ವಾಮಿ? ಇದೇ ರೇವು ನಾಯಕ್ ಅವನ್ನ ಗೆಲ್ಲಿಸ್ಕೊಂಡು ಬಂದ್ರಿ, ರಾತ್ರಿ ಹೆಂಡ್ತಿಗೆ ಟಿಕೆಟ್ ಕೊಡಲಿಲ್ಲ, ಶಶಿಲ್ ನಮೂಶಿಗೆ ಕೊಟ್ಟರು, ಹೆಂಗೆ ಗೆದ್ರಿ ಸ್ವಾಮಿ? ನಾನು ನಿಮ್ಮನ್ನ ಬ್ಲೇಮ್ ಮಾಡ್ತಾಯಿಲ್ಲ ಕುಮಾರಣ್ಣ, ಯಾಕೆಂದರೆ ನಿಮಗೆ ಒಳ್ಳೆ ಸಂಬಂಧ ಇದೆ ಶಾಮನೂರು ಕುಟುಂಬದಲ್ಲಿ. ಅವರಿಂದ ನಿಮ್ಗೆ ಸಹಾಯ ಆಗಿದೆ, ನಿಮ್ಮಿಂದ ಅವ್ರಿಗೆ ಸಹಾಯ ಆಗಿದೆ, ರಾಜಕೀಯವಾಗಿ, ಆರ್ಥಿಕವಾಗಿ, ಅದೆಲ್ಲ ಓಕೆ. ಬಟ್ ನೀವು ರಾಜಕೀಯ ಅಂತ ಬಂದಾಗ ದಯವಿಟ್ಟು ಒಳ ಒಪ್ಪಂದಗಳನ್ನ ಮಾಡ್ಕೊಂಡ್ಬಿಡಿ. ನೀವು ಅದು ಮಾಡೇ ಕೆಲವು ಸಲ ಎಲ್ಲ ಕಡೆ ಹಾಳಾಗೋಗಿರೋದು ಪಕ್ಷ. ಆದರೆ ಈಗ ಸದೃಢವಾಗಿದೆ. ಒಂದು ಎರಡನೇದೇನಪ್ಪ ಅಂತ ಅಂದರೆ, ಯಾವುದು ದಾವಣಗೆರೆಯಲ್ಲಿ ಯಡಿಯೂರಪ್ಪನೇ ಡೀಲ್ಗೆ ಹೋಗಿದ್ದಂತೆ. ಕರಿಯಪ್ಪ ಅನ್ನೋರಿಗೆ 10 ಕೋಟಿನೋ 20 ಕೋಟಿನೋ ಕೊಡ್ತೀವಿ, ನೀನು ನ್ಯೂಟ್ರಲ್ ಆಗಿಬಿಡು ಅಂತ. ಅದಕ್ಕೆ ಅವರು ಭಾಳ ಕಟ್ಟು ನಿಯತ್ತಾಗಿರೋ ಮನುಷ್ಯ, ಅದಕ್ಕೆ ಒಪ್ಪಿಲ್ಲ. ಅವರು ಎಲೆಕ್ಷನಲ್ಲಿ ಫೈಟ್ ಮಾಡ್ತಾಯಿದ್ದಾರೆ. ಮೂರನೇದೇನು ನಡೀತಾ ಇದೆ ಅಂತ ಅಂದರೆ, ಯಡಿಯೂರಪ್ಪನಿಗೆ ನಾವು ದಾವಣಗೆರೆ ಬಿಟ್ಕೊಡ್ತೀವಿ, ಸಿದ್ದರಾಮಯ್ಯ ಆಪ್ಷನ್ ಕೊಟ್ಟಿರೋದು, ನೀವು ಬಾಗಲಕೋಟೆ ಬಿಟ್ಕೊಡಿ. ಸಿದ್ದರಾಮಯ್ಯನಿಗೇನು ಕುರುಬ್ರದು ಉಣ್ಬೇಕಲ್ಲ, ಪ್ರೀತಿ ವಿಶ್ವಾಸ ಸ್ವಜಾತಿಯವರೇ ಉಣ್ಣೋದಲ್ಲ. ಹಾಗಾಗಿ ಬಟ್ ಇದಕ್ಕೆ ಬಿಲ್ಕುಲ್ ಒಪ್ಪದ ಇವರು ಈಗ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ. ಆದರೆ ಭಾಳ ಏನಂತಾರೆ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆನ ದಾವಣಗೆರೆಗಿಂತ ಹೆಚ್ಚಾಗಿ ತೊಗೊಂಡಿದೆ. ಆದರೆ ಇಲ್ಲಿ ಡಿ ಕೆ ಶಿವಕುಮಾರು ಇನ್ಚಾರ್ಜು ಅದು ದಾವಣಗೆರೆ, ಬಟ್ ಬಾಗಲಕೋಟೆಗೆ ಅವರೇನಿಲ್ಲ. ಆದರೆ ಯಾರು ಗೆದ್ದಲಿ ಸೋತ್ರೂ ತಲೆದಂಡ ಸಿದ್ದರಾಮಯ್ಯಂದು, ಗೆದ್ರೂ ತಲೆದಂಡ ಸಿದ್ದರಾಮಯ್ಯಂದು. ಸೋತ್ರೆ ಡಿ ಕೆ ಶಿವಕುಮಾರ್ ಕಿಲ, ಗೆದ್ದರೆ ಡಿ ಕೆ ಶಿವಕುಮಾರ್ಗೆ ಕ್ರೆಡಿಟು. ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ. ಆದರೆ ಅದೇ ರೀತಿ ಬಾಗಲಕೋಟೆನೂ ಅಷ್ಟೇ. ಆದರೆ ಬಿ ಜೆ ಪಿಲಿ ವಿಭಿನ್ನ ಅಂದರೆ ಇಟ್ಸ್ ಎ ಡೈರೆಕ್ಟ್ ರಿಫ್ಲೆಕ್ಟ್ ಟು ಕುಮಾರಸ್ವಾಮಿ. ಗೆದ್ದರೆ ಕುಮಾರಸ್ವಾಮಿಗೆ ಬಹುಪರಾಗಿ, ಸೋತ್ರೆ ಇಲ್ಲ ನಾವು ನಿಮ್ಮ ಬಿಟ್ಟು ಇನ್ನೇನು ಮಾಡಲ್ಲ ಅನ್ನೋ ಒಂದು ಮನೋಭಾವನೆಗೆ ಬರ್ತಾರೆ. ಆದರೆ ನಾನು ಹೇಳ್ತಾ ಇರೋದು, ಬೈ ಎಲೆಕ್ಷನಲ್ಲಿ ಎಷ್ಟು ಸಲೀನ್ರಿ ಬೆನ್ನು ಕೆರೆದು ನಾಚಿಕೆ ಆಗಲ್ವಾ ಯಡಿಯೂರಪ್ಪ ವಿಜಯೇಂದ್ರ? ನಿಮ್ಮ ಯೋಗ್ಯತೆಗೆ, ನಿಮ್ಮ ಜನ್ಮಕ್ಕೆ. ಹುಟ್ಟು ಹೋರಾಟಗಾರ ಯಡಿಯೂರಪ್ಪ ಒಂದು ಕಾಲದಲ್ಲಿ, ಇವಾಗ ಹುಟ್ಟು ಪುಕ್ಕಲಂತನ ಬೆನ್ನು ಕೆರೆಯೋ ಅಂತವನು. ಅವನು ಮಾತಾಡ್ತಾ ಇದ್ರೆ ವಿಧಾನಸೌಧ ನಡುಗುತ್ತೆ, ಇನ್ನೇನೇನೋ ಅವ್ನು ನಡುಗ್ತಿತ್ತೋ ಗೊತ್ತಿಲ್ಲ. ಒಂದಂತೂ ನಿಜ ಸ್ನೇಹಿತರೆ, ನನ್ನ ಸಮೀಕ್ಷೆಯ ಪ್ರಕಾರ 2 ಕಡೆನೂ ಎನ್ ಡಿ ಎ ಬರಬೇಕು. ಆದರೆ ಕ್ಲಿಯರ್ ಕಟ್ಟಾಗಿ ಎಕ್ಸಾಕ್ಟಾಗಿ ನಾನು ನಿಮಗೆ ನಾಳೆ ಇದ್ರ ಬಗ್ಗೆ ಹೇಳ್ತೀನಿ. ಆದರೆ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ, ಯಾವ್ಯಾವ ರೀತಿ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ. ಹಾಗಾಗಿ ಸ್ನೇಹಿತರೆ, ಒಂದಂತೂ ನಿಜ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ಬಟ್ ಟೈಮ್ ತಗೊಳುತ್ತೆ. ಹಾಗಾಗಿ ಇವರು ನನಗೆ ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಕ್ಯಾಂಡಿಡೇಟ್ಸ್ ಆರ್ ವೆರಿ 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 ನೈಸ್, ವೆರಿ 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 ಗುಡ್. ದಯವಿಟ್ಟು ಎನ್ ಡಿ ಎ ಅಭ್ಯರ್ಥಿಗೆ ಮತ ಹಾಕಿ, ಎಲ್ಲರ ಜೀವನಕ್ಕೆ ಅದು ಹಿತವಾಗಿರುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.